ಫಾರ್ಚುನರ್ ಕಾರ್ನ ಪರ್ಚೇಸ್ ಮಾಡೋದಕ್ಕೆ ಬೆಳಗಾವಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ಇವತ್ತು ನನಗೆ ಫಾರ್ಚುನರ್ ಕಾರ್ ಡೆಲಿವರಿ ಶೂಟ್ ಬುಕ್ ಆಗಿತ್ತು. ಲೊಕೇಶನ್ ಬಂದು ಕನಕಪುರ ಮೇನ್ ರೋಡ್, ತಲಗಟ್ಪುರ, ಬ್ಯಾಂಗ್ಳೂರ್. ನಾವು ಶೋರೂಮ್ ಹತ್ರ ಎಂಟ್ರಿ ಆಗ್ತಾ ಇದ್ದಂಗೆ ಕ್ಯಾಮ್ರಾನ ತಗೊಂಡು ಶೋರೂಮ್ ಮತ್ತೆ ಶೋರೂಮ್ದು ಬೋರ್ಡ್ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಅಷ್ಟೊತ್ತಿಗೆ ಕ್ಲೈಂಟ್ ಅಷ್ಟೇ ಶೋರೂಮ್ ಹತ್ರ ಎಂಟ್ರಿ ಆದ್ರು. ಅವರೆಲ್ಲ ಶೋರೂಮ್ ಒಳಗಡೆ ಎಂಟ್ರಿ ಆಗೋದನ್ನ ಶೂಟ್ ಮಾಡೋಣ ಅಂತ ಅನ್ಕೊಂಡ್ವಿ. ಆದ್ರೆ ಸರ್ ನಮ್ಮ ಅಕ್ಕವ್ರು ಬರ್ಲಿ ಆಮೇಲೆ ಶೂಟ್ ಮಾಡಿ ಅಂತ ಹೇಳಿದ್ರು. ಕ್ಲೈಂಟ್ ಬಂದು ಶೋರೂಮ್ ಒಳಗಡೆ ಕುತ್ಕೊಂಡ್ರು. ನಾವು ಅಷ್ಟೇ ಅವರು ಡಿಸ್ಕಷನ್ ಮಾಡ್ತಾ ಇರೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಸರ್ದು ಬಿಸ್ನೆಸ್ ಬಂದು ಬೆಳಗಾವಿನಲ್ಲಿ ಸ್ಯಾರಿ ಬಿಸ್ನೆಸ್. ಇವ್ರದ್ದು ಶಾಪ್ ನೇಮ್ ಬಂದು SS ಮುರುಡಿ ಸ್ಯಾರೀಸ್ ಅಂತ. ಬೆಳಗಾವಿ ಅವರು ಈ ವಿಡಿಯೋನ ನೋಡ್ತಾ ಇದ್ರೆ ಇವ್ರು ಯಾರು ಅಂತ ಕಮೆಂಟ್ ಅಲ್ಲಿ ಹಾಕಿ. ಕಾರ್ ಮೇಲೆ ಹಾರ ಹಾಕಿ ರೆಡಿಯಾಗಿ ನಿಲ್ಸಿದ್ರು. ಡೆಲಿವರಿ ಕೌಂಟರ್ ಹತ್ರ ಹೋಗಿ ಕಾರ್ದು ಯಾವ ಆಂಗಲ್ ಇಂದ ವಿಡಿಯೋ ಬೇಕೋ ಎಲ್ಲಾ ತರ ಶೂಟ್ ಮಾಡ್ಕೊಂಡೆ. ನಾನು ಅಷ್ಟೇ ಈ ತರ ಕಾರ್ನ ತಗೋಣ ಅಂತ ಇದ್ದೀನಿ. ಆದ್ರೆ ಏನ್ ಮಾಡೋದು, ನನ್ನ ಹತ್ರ ಕಾಸಿಲ್ಲ. ಈ ತರ ಮಾತಾಡೋದಕ್ಕೆ ಅಷ್ಟೊತ್ತಿಗೆ ಕ್ಲೈಂಟ್ ಅವ್ರ ಅಕ್ಕ ಮತ್ತೆ ಫುಲ್ ಫ್ಯಾಮಿಲಿ ಶೋರೂಮ್ ಹತ್ರ ಬಂದ್ರು. ನಾವು ಅಷ್ಟೇ ಅವ್ರ ಶೋರೂಮ್ ಒಳಗಡೆ ಎಂಟ್ರಿ ಆಗೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಸರ್ ಸ್ಪೆಕ್ಸ್ ಎಲ್ಲ ಹಾಕೊಂಡು ನೋಡಕ್ಕೆ ಸೂಪರ್ ಆಗಿ ಕಾಣಿಸ್ತಾ ಇದ್ರು. ಹಾಗೆ ಕ್ಲೈಂಟ್ ಡಾಕ್ಯುಮೆಂಟ್ಸ್ ಗೆ ಸಿಗ್ನೇಚರ್ ಎಲ್ಲ ಹಾಕಿದ್ರು. ನಾವು ಅಷ್ಟೇ ಅದನ್ನೆಲ್ಲ ಶೂಟ್ ಮಾಡ್ಕೊಂತಾ ಇದ್ವಿ. ಕ್ಲೈಂಟ್ 5 ಬೆರಳಿಗೆ 5 ಉಂಗ್ರನ ಹಾಕೊಂಡಿದ್ದಾರೆ. ವಿಡಿಯೋ ಶೂಟ್ ಎಲ್ಲ ಮುಗ್ದಿದ್ದಾದ್ಮೇಲೆ ನನಗೂ ಒಂದು ಉಂಗ್ರನ ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ. ಏನ್ರಿ ಅದು ಮಾತಾಡೋದು, ಏನ್ ಮಾತಾಡ್ತಾರ್ರಿ, ಯಾವನ್ರಿ ಅವನು? ಕಾರ್ ಹತ್ರ ಬಂದು ಕಾರ್ ಮೇಲೆ ಸ್ಕ್ರೀನ್ ಹಾಕಿರೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಕ್ಲೈಂಟ್ ಬಂದು ನಮ್ಮ ಅಕ್ಕವರೇನೆ ಸ್ಕ್ರೀನ್ ನ ಓಪನ್ ಮಾಡ್ಲಿ ಅಂತ ಹೇಳಿದ್ರು. ಎಲ್ಲರನ್ನು ಕಾರ್ ಮುಂದೆ ನಿಲ್ಸಿ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡೆ. ಅವ್ರು ಹಾಕೊಂಡಿರೋ ಡ್ರೆಸ್ ಮೇಲೆ ಕೂಡ ಅಬ್ಸರ್ವ್ ಮಾಡಬಹುದು ಫಾರ್ಚುನರ್ ಅಂತ ಇದೆ. ಕ್ಲೈಂಟ್ ನಮ್ಗೆ ಅದನ್ನ ಹೈಲೈಟ್ ಮಾಡಕ್ಕೆ ಹೇಳಿದ್ರು. ಹಾಗಾಗಿ ನಾವು ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಸರ್ಗೆ ಸ್ಪೆಕ್ಸ್ ಹಾಕೊಂಡು ನಡ್ಕೊಂಡ್ ಬರಕ್ಕೆ ಹೇಳ್ದೆ. ಸರ್ ಅಷ್ಟೇ ಅದೇ ಮೂಮೆಂಟ್ ಅಲ್ಲೇ ಬಂದು ಕಾರ್ ಸ್ಕ್ರೀನ್ ನ ಓಪನ್ ಮಾಡಿದ್ರು. ನಾವು ಅಷ್ಟೇ ಅದನ್ನೆಲ್ಲ ಶೂಟ್ ಮಾಡ್ಕೊಂಡ್ವಿ. ಸ್ಕ್ರೀನ್ ಓಪನ್ ಆಗ್ತಾ ಇದ್ದಂಗೆ ಸರ್ ತುಂಬಾನೇ ಹ್ಯಾಪಿ ಆದ್ರು. ಯಾಕಂದ್ರೆ ಫಾರ್ಚುನರ್ ಕಾರ್ನ ತಗೊಳೋದು ಅವ್ರ ಡ್ರೀಮ್ ಆಗಿತ್ತಂತೆ. ಹಾಗೆ ಅವ್ರ ಎಂಟೈರ್ ಫ್ಯಾಮಿಲಿನ ಕಾರ್ ಮುಂದೆ ನಿಲ್ಸಿ ಎಲ್ರಿಗೂ ಥಮ್ಸ್ ಅಪ್ ಮಾಡ್ಬಿಟ್ಟು ಶೂಟ್ ಮಾಡ್ಕೊಂಡೆ. ಸ್ಟಾಫ್ ಬಂದು ಕಾರ್ ಕೀನ ಕೊಟ್ಟಿ ಪೇಪರ್ ಬ್ಲಾಸ್ಟ್ ಎಲ್ಲ ಮಾಡಿಸಿದ್ರು. ಕ್ಲೈಂಟ್ ಅವ್ರ ಬಾಡಿ ಗಾರ್ಡ್ ಬಂದು ಕಾರ್ ಡೋರ್ ನ ಓಪನ್ ಮಾಡಿದ್ರು. ನಾವು ಅಷ್ಟೇ ಅವ್ರ ಕಾರ್ ಒಳಗಡೆ ಕುತ್ಕೊಳ್ಳೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಕ್ಲೈಂಟ್ ನಿಧಾನಕ್ಕೆ ಆಚೆ ಕಾರ್ ನ ಮೂವ್ ಮಾಡ್ಕೊಂಡ್ ಬಂದ್ರು. ಹಾಗೆ ಕಾರ್ಗೆ ಪೂಜೆ ಮಾಡೋದೆಲ್ಲ ಶೂಟ್ ಮಾಡ್ಕೊಂಡ್ವಿ. ಶೋರೂಮ್ ಒಳಗಡೆ ಕೆಲವೊಂದು ಮೂವ್ಮೆಂಟ್ಸ್ ಮಿಸ್ ಆಗಿರೋದ್ರಿಂದ ಸರ್ಗೆ ಡಿಫ್ರೆಂಟ್ ಆಂಗಲ್ ಅಲ್ಲಿ ಪೋಸ್ ನ ಹೇಳ್ಕೊಟ್ಬಿಟ್ಟು ವಿಡಿಯೋನ ಶೂಟ್ ಮಾಡ್ಕೊಂಡೆ. ಕ್ಲೈಂಟ್ ನಮ್ಗೆಲ್ಲ ಟಾಟಾ ಮಾಡ್ಬಿಟ್ಟು ಬೆಳಗಾಂಗೆ ಕಾರ್ನ ತಗೊಂಡೋದ್ರು. ನಾವು ಅಷ್ಟೇ ಡೈರೆಕ್ಟ್ ಆಗಿ ಸ್ಟುಡಿಯೋಗೆ ಬಂದು 2 ಅವರ್ಸ್ ಅಲ್ಲಿ ಎಡಿಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಕ್ಲೈಂಟ್ ಗೆ ವಿಡಿಯೋನ ಸೆಂಡ್ ಮಾಡಿದೆ. ಕ್ಲೈಂಟ್ ಅಂತೂ ವಿಡಿಯೋನ ನೋಡ್ತಾ ಇದ್ದಂಗೆ ತುಂಬಾನೇ ಹ್ಯಾಪಿ ಆದ್ರು. ಈ ಫಾರ್ಚುನರ್ದು ಫೈನಲ್ ಔಟ್ಪುಟ್ ವಿಡಿಯೋನ ನೀವು ನೋಡ್ಬೇಕು ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ನನ್ನ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ಈ ಕಾರ್ದು ಪ್ರೈಸ್ ಏನಿದೆ ಅಂತ ಕಮೆಂಟ್ ಅಲ್ಲಿ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮೀಟ್ ಆಗೋಣ. ಅಲ್ಲಿ ತನಕ ಬಾಯ್.